टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾನು ಪ್ರಾರಂಭದಿಂದ ಅದನ್ನು ಆ ಪ್ರಕರಣದ ಬಗ್ಗೆ ಹಾಸನ ಜಿಲ್ಲೆಯಲ್ಲಿ ಧ್ವನಿ ಮಾಡ್ತಾ ಬಂದಿದ್ವಿ. ಅವನು ಮಾಡಿದಂಥ ವಿಡಿಯೋಗಳೇನಿದೆ ಅದನ್ನು ನೋಡಿದಂಥ ಯಾವುದೇ ನ್ಯಾಯಾಧೀಶರು ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಅಂಥೇಳಿ ನನಗಂತೂ ಅನಿಸಿತ್ತು. ಅದನ್ನು ನಾನು ಹಲವಾರು ಜನರ ಜೊತೆ ಕೂಡ ಹೇಳ್ಕೊಂಡಿದ್ದೆ. ಅದರಂತೆ ಇವತ್ತು ತೀರ್ಪು ಬಂದಿದೆ. ನಾನು ಆ ಒಂದು ತೀರ್ಪನ್ನು ಮೇಲ್ಮೇಲೆ ನೋಡ್ತಾ ಸುಮಾರು ಹೆಚ್ಚು ಕಡಿಮೆ ಒಂದು 500 ಪುಟ ಇದೆ. ಅದು ಭಾಳ ಆಳವಾಗಿ ಅದ್ರ ಬಗ್ಗೆ ಈ ಪ್ರಕರಣದ ಬಗ್ಗೆ ತುಂಬ ಕಾಳಜಿ ಇಟ್ಟು ನ್ಯಾಯಾಧೀಶರು ಅಧ್ಯಯನ ಮಾಡಿ ಅನೇಕ ನ್ಯಾಯಾಂಗ ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನೆಲ್ಲ ಅವರು ಅದನ್ನು ಆಧಾರವಾಗಿಟ್ಕೊಂಡು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಬಿ ಕೆ ಸಿಂಗ್ ಅವರ ನೇತೃತ್ವದ SIT ಏನಿತ್ತು ಅದು ಕೂಡ ತುಂಬ ಅದು ಕಾನೂನಾತ್ಮಕವಾದ ಅಂಶಗಳಿರ್ಬೋದು ಅಥವಾ ಬೇರೆ ಬೇರೆ ಜೈವಿಕ ಅಂಶಗಳಿರ್ಬೋದು, ತಾಂತ್ರಿಕ ಅಂಶಗಳಿರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ತುಂಬ ಸಮಗ್ರವಾಗಿ ಅಧ್ಯಯನ ಮಾಡಿ ಆಳವಾಗಿ ಸಾಕ್ಷ್ಯಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಒಂದು ನ್ಯಾಯಾಲಯಕ್ಕೆ ತಮ್ಮ ಚಾರ್ಜ್ ಶೀಟನ್ನು ಸಲ್ಲಿಸಿದರು. ಅದನ್ನು ಈಗ SIT ಅವರು ಒಂದು ಪ್ರಶಂಸೆ ವ್ಯಕ್ತಪಡಿಸಿದ ಏನು ದೌರ್ಜನ್ಯಕ್ಕೀಡಂಥ ಅತ್ಯಾಚಾರಕ್ಕೀಡಂಥ ಮಹಿಳೆ ಅವರು ಭಾಳ ದಿಟ್ಟತನದಿಂದ ಸಾಕ್ಷ್ಯನ ನುಡಿದಾಳೆ. ಆಕೆ ಎಲ್ಲ ಕೂಡ ತನ್ನ ಮೇಲೆ ಆದಂಥ ದೌರ್ಜನ್ಯದ ಪ್ರಕರಣಗಳನ್ನು ಭಾಳ ವಿವರವಾಗಿ ಸುಮಾರು 8 ಗಂಟೆಗಳ ಕಾಲ ಎದುರುಗಡೆ ಪ್ರಜ್ವಲ್ ಪರವಾದ ವಕೀಲರು ಆಕೆನ ಕ್ರಾಸ್ ಎಕ್ಸಾಮಿನ್ ಮಾಡಿದಾಗ ಕೂಡ ಆಕೆ ವಿಚಲಿತರಾಗದೆ ಸತ್ಯಾಂಶವನ್ನು ತಿಳಿಸುವಂಥ ಕೆಲಸ ಮಾಡಿದರು. ಹಾಗಾಗಿ ನಮಗೆ ಒಂದು ಗಟ್ಟಿಯಾದಂಥ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಮಾತನ್ನು ಹೇಳಿದರು. ಇದು ತುಂಬ ಗಂಭೀರವಾದಂಥ ವಿಚಾರ. ಬಹುಶಃ ಇಡೀ ದೇಶದಲ್ಲಿ ಯಾವುದೇ ಒಬ್ಬ ಲೋಕಸಭಾ ಸದಸ್ಯ ಈ ಥರದ ಒಂದು ಎರಡು ಪ್ರಸಂಗಗಳು ಇದ್ದಂಥ ಉದಾಹರಣೆಗಳು ಬೇಕಾದಷ್ಟು ಸಿಗ್ಬೋದು. ಆದರೆ ಒಂದು ಸಾಮೂಹಿಕವಾಗಿ ಅವನು ಒಬ್ಬ ತನ್ನ ಜವಾಬ್ದಾರಿಯನ್ನು ಮರೆತು ಪ್ರತಿನಿತ್ಯ ಒಂದು ರೀತಿ ಬೇಟೆ ಆಡೋದೇ ಕೆಲಸ ಅನ್ನೋ ರೀತಿಯಲ್ಲಿ ಆ ಮನುಷ್ಯ ತಾನು ಯಾರ ಮಗ, ಯಾರ ಮೊಮ್ಮಗ, ಯಾವ ಹಿನ್ನೆಲೆಯಿಂದ ಬಂದವನು ಯಾವುದನ್ನು ಯೋಚನೆ ಮಾಡ್ದಲೇ ಈ ಥರದ ಕೆಲಸ ಮಾಡ್ತಾ ಬಂದ. ಅದಕ್ಕೆ ಇವನ ಸ್ಥಿತಿಗೆ ಅವರ ತಂದೆ ತಾಯಿಗಳು ಕೂಡ ಹೊಣೆಗಾರರು ಅಂತಲೇ ನಾನು ಹೇಳಲೇಬೇಕಾಗುತ್ತೆ. ಯಾಕೆಂತಂದರೆ ಅವನು ಚಿಕ್ಕ ವಯಸ್ಸಲ್ಲೇ ಈಗ ಒಬ್ಬ ಮನುಷ್ಯ ಆದಂಥವನಿಗೆ ಒಂದು ಕೌಟುಂಬಿಕ ಜವಾಬ್ದಾರಿ ಇರುತ್ತೆ, ಆಮೇಲೆ ಒಂದು ಸಾಮಾಜಿಕವಾದ ಜವಾಬ್ದಾರಿ ಇರುತ್ತೆ, ಜೊತೆಗೆ ವ್ಯಾವಹಾರಿಕವಾದ ಜವಾಬ್ದಾರಿಗಳು ಕೂಡ ಇರುತ್ತೆ. ಆದರೆ ಯಾವುದನ್ನು ಕೊಡ್ದೇ ಅವನನ್ನು ಒಂದು ರೀತಿ ಗೂಳಿ ಥರ ಬೆಳೆಸಿದ್ದಾರೆ. ಅದ್ರ ಜೊತೆಗೆ ನೋಡಿ ನನಗೆ ಆಶ್ಚರ್ಯ ಆಗೋದೇನು ಅಂತಂದರೆ ಹಾಸನದಲ್ಲಿ ಒಬ್ಬ ಪ್ರಧಾನಿಗಳಿಗೆ ಮೀಸಲಿಟ್ಟಂಥ ಮಾಜಿ ಪ್ರಧಾನಿಗಳಿಗೆ ಮೀಸಲಿಟ್ಟಂಥ ಒಂದು ಮನೆ, ಅದು ಕೊಠಡಿ, ಇದು ಕಚೇರಿ, ಅದರಲ್ಲಿ ಅವನು ಅತ್ಯಾಚಾರ ಮಾಡ್ತಾನೆ. ಅಲ್ಲೇ ಹೆಣ್ಮಕ್ಳು ಕರ್ಕೊಂಡು ಬರ್ತಾನೆ, ಅದನ್ನು ದುರುಪಯೋಗ ಮಾಡ್ಕೊಳ್ತಾನೆ. ಈ ತಂದೆ ತಾಯಿಗಳು ಏನು ಮಾಡ್ತಾಯಿದ್ರು ಅದನ್ನು ನೋಡುವಂಥ ಕೆಲಸ ಮಾಡ್ತಾಯಿರಲಿಲ್ಲ. ಅದನ್ನು ಅವನನ್ನು ತಿದ್ದುವಂಥ ಆರಂಭದಲ್ಲೇ ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಬರಲಿಲ್ಲ. ಅವರೂ ಕೂಡ ಭಾಳ ದೊಡ್ಡ ಹೊಣೆಗಾರರು ಅಂತ ಹೇಳಿ ಅನಿಸುತ್ತೆ. ಯಾಕೆಂದರೆ